ಅಲ್ಲೋಡಿ ಜಗಳ ಆಡ್ತಿದ್ದಾರೆ, ಅದು ಫೈಟು, ಫುಲ್ ಫೈಟ್ ಆಡ್ತಾ ಇದಾರೆ. ಜೈ ರೈತ, ಜೈ ರೈತ. ಈಗ ಖುಷಿ ಆಯ್ತಾ ಇದೆ ಇವ್ರಿಗೆ, ಯಾಕೆ ಖುಷಿ ಆಯ್ತದೆ ಒಂದ್ ಸ್ವಲ್ಪ ವಿವರಿಸಿ. ನನ್ನೆಲ್ಲ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಇವತ್ತು ಹೊಸ ವರ್ಷ 2026 ಜನವರಿ 1ಕ್ಕೆ ಕಾಲಿಟ್ಟಿದ್ದೀವಿ. 2025ರಲ್ಲಿ ಏನೇನೋ ನೀವು ಕಳ್ಕೊಂಡಿದ್ದೀರಿ, ಇದನ್ನ 2026 ಪಡ್ಕೊಳ್ಳಿ. ಎಲ್ಲರಿಗೂ ಸಿಗ್ದೋಗಿರೋದು ಎಲ್ಲ ಸಿಗಲಿ. ಅದೇ ಈಗ ಹುಡುಗರು ಏನಾರು ಹುಡುಗಿರನ್ನ ಕಳ್ಕೊಂಬಿಟ್ಟಿದ್ರೆ ನಿಮಗೆ ಆ ಹುಡುಗಿ ಥರನೇ ಇನ್ನೊಂದು ಹುಡುಗಿ ಸಿಗಲಿ. ಈಗ ಹೇಳ್ತಾ ಇವತ್ತು ನಾನು ಊರಲ್ಲಿದ್ದೀನಿ. ಊರಲ್ಲಿ ಇದ್ಕೊಂಡು ಊರಲ್ಲಿ ನಾನು ನಿಮ್ಗೆ ಏನು ತೋರಿಸ್ಬೋದು ಅಂತಂದರೆ, ಇವತ್ತು ಊರಲ್ಲಿ ಭತ್ತ ಬಡಿತವ್ರೆ. ಭತ್ತವ ಆಗಿನ ಕಾಲದಲ್ಲಿ ಹೆಂಗೆ ಅಂತಂದರೆ ಆ ಥರ ಕಣ ಹಾಕಿ ಮಾಡಿಬಿಟ್ಟು ಕಣದಲ್ಲಿ ಈಗೇನು ನೋಡ್ತಾ ಇದ್ದೀರಾ ಆ ಥರ ಮೆದೆ ಹಾಕಿದ್ಮೇಲೆ ಒಂದಷ್ಟು ಜನ ಸೇರ್ಕೊಂಡು ರೋಡ್ಗಳು ತಗೊಬಂದು ಅಂತ ಅದ್ರ ಮೇಲೆ ಭತ್ತ ಬಡಿತಿದ್ರು. ಆದರೆ ಇವಾಗ ಹಂಗಲ್ಲ. ಇವಾಗ ಮಿಷಿನಲ್ಲಿ ಭತ್ತ ಕುಯ್ಸಿ ಈ ಥರ ಮೆದೆ ಹಾಕಿ ಮಿಷಿನು ಕೊಡ್ತಾರೆ. ಆ ಮಿಷಿನ್ಗೆ ಹೆಂಗೆ ಕೊಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಆ ಮಿಷಿನ್ಗೆ ನಮ್ಮ ಅಪ್ಪನೂ ಹೋಗೋನೆ, ನಾನು ಹೋಗುವಂತು ನನ್ನ ಕೈಲಿ ಆಗೋಕ್ಕಿಲ್ಲ ಅಂತಂದೆ. ಅದಕ್ಕೋಸ್ಕರ ನಮ್ಮ ಅಪ್ಪ ಡ್ಯಾಡಿ ಹೋಗಿದ್ದಾರೆ. ಬನ್ನಿ ಕರ್ಕೊಂಡು ಹೋಗ್ತೀನಿ, ಹೆಂಗೆ ಹುಲ್ಲ ಕೊಟ್ಟರು ಮಿಷಿನ್ಗೆ ಅಂತ ತೋರಿಸ್ತೀನಿ. ನೋಡಿ, ಮಿಷಿನ್ ಕೊಡೋಕ್ಕೆ ಮೊದಲನೇ ಆಳು ಇವನೇ ಬಂದಿರೋದು. ಹೆಂಗೆ ಅನ್ನಿಸ್ತಾ ಇದೆ ದೀಕ್ಷಿತ್ ಅವರೇ ಮಿಷಿನ್ ಕೊಡ್ತಾ ಇರೋದು? ಇವನೇ ಇವನು ಅಬ್ದೆ ಮಾಡಿರೋದು. ಬರ್ತೈತೆ ಪಕ್ಕದೇ ಬುಚ್ಕೊಬಿಟ್ಟವ್ರೆ. ಇವಾಗ ಮಾಡ್ತಾನೆ. ಹೆಂಗ ಅನ್ನಿಸ್ತಾ ಇದೆ? ಹೆಂಗ ಅನ್ನಿಸ್ತಾ ಇದೆ? ಹೆಂಗ ಅನ್ನಿಸ್ತಾ ಇದೆ ಕೇಳ್ತಿದ್ದೀರ? ಮೊದ್ಲು ಎಲ್ಗುರು ಹೆಂಗ ಅನ್ನಿಸ್ತಾ ಇದೆ? ಈಜಿ ಕೆಲಸ, ಫುಲ್. ಇದು ಮುಯ್ಯಾಳು ದುಡ್ನಾಳು? ಮುಯ್ಯಾಳು. ಎಷ್ಟು ಖುಷಿ ಇದೆ ಇದು ಮಾಡೋದಕ್ಕೆ. ಅಲ್ಲಿ ಕರಿತಾವ್ರೆ, ಬಡ್ಕತಾವ್ರೆ, ಅಲ್ಲಿ ಹೋಯ್ತಾವ್ನ. ಇವಾಗ ಬೇಗ ಹೋಗು. ನೋಡಿ ಎಲ್ಲರೂ ಇಲ್ಲಿ ಇದು ಮಾಡ್ತಾವ್ರೆ. ಇಂದು ನಮ್ಮ ಡ್ಯಾಡಿಯವ್ರು ಎಲ್ಲಿದ್ದಾರೆ? ನಮ್ಮ ಡ್ಯಾಡಿಯವ್ರು ಅಲ್ಲಿದ್ದಾರೆ. ಅದು ನಮ್ಮ ಡ್ಯಾಡಿ. ಇವರು ನಮ್ಮ ಮಾಮ, ಇವರು ನಮ್ಮ ಗೋವಿಂದಪ್ಪ. ಇವ್ರು ಗೊತ್ತಲ್ಲ ನಿಮಗೆ, ಪಿಯ. ಇವರು ನಮ್ಮ ಅತ್ತೆ, ಇವ್ರದೇ ಭತ್ತ. ಅಲ್ಲಿ ಇದ್ದಾರಲ್ಲ ನಮ್ಮ ಮಾಮ, ಇವ್ರದೇ ಭತ್ತ. ಇವರು ಮೆದೆ ಹಾಕವ್ರೆ. ಮೆದೆ ಅಲ್ಲಿರೋರು ನಮ್ಮ ರಮೇಶ್ ಅವರು. ಪಿ ಅವ್ರು ಹೇಗೆ ಅನ್ನಿಸ್ತಾ ಇದೆ? ಯಾರಿಗೂ ಬೇಡ, ಒಂದು ಸ್ವಲ್ಪ ಜೋರಾಗಿ ಹೇಳಿ. ಯಾರಿಗೂ ಬೇಡ, ಚೆನ್ನಾಗಿ ಓದ್ತಾ ಇದೀವಿ. ಕಾಲೇಜಿಗೆ ರಜಾ ಹಾಕೊ ಬಂದಿದ್ದಿ. ITI ಮಾಡ್ತಾವನೆ. 7 ದಿವಸ ಆಯ್ತು. ಇವತ್ತೊಂದು ದಿವಸ ಬಂದವನೆ. ಯಾರಿಗೂ ಬೇಡ. ಆದ್ರೂ ಕಷ್ಟದಲ್ಲೂ ಸುಖ ಕಾಣ್ತವ್ರೆ. ಇಲ್ಲಿ ನೋಡಿ, ಇದು ನಮ್ಮ ಚನ್ಸಡ್ ಮಾಮ, ಅದು ನಮ್ಮ ಮುದ್ದೇಗೌಡ ಮಾಮ. ಅಲ್ಲಿ ಮೆದೆ ಹಾಕೋತವ್ರೆ. ಇವರು ಹುಲ್ನ ಕಟ್ಟಿ ಏರ್ತವ್ರೆ, ಅಲ್ಲಿಗೆ ತಗೊಂಡೋಗಿ ಕೊಡ್ತವ್ರೆ. ಅವರು ಮೆದೆ ಹಾಕೊಳ್ತಾರೆ. ಇವರು ಗೋವಿಂದಪ್ಪ ಅವರು ಹಗ್ಗ ಕಟ್ಕೊಡ್ತವ್ರೆ. ನಮ್ಮ ದೀಕ್ಷಿ ಹಿಡ್ಕೊಂಡು ಇದು ಮಾಡ್ತಾವನೆ. ನಮ್ಮ ಡ್ಯಾಡಿ ನೋಡಿ, ನಮ್ಮ ಡ್ಯಾಡಿ ಈ ಕಡೆಗೆ ಬರ್ತಾ ಇದ್ದಾರೆ. ಅದಾದ ನಂತರ ಇಲ್ಲಿ ರಾಮಯ್ಯ ಆಯ್ ಮಾಡು. ರಾಮಯ್ಯ ಆಯ್ ಮಾಡ್ದ. ಭತ್ತ ಕಿತ್ಕೊಡ್ತಾವ್ದೆ. ಅಲ್ಲಿ ನಮ್ಮ ಮೇಘ ಮಾಮ ಭತ್ತವ ಕೂದಿ ಕಟ್ಟ ಆಗ್ತಾ ಇದೆ. ನಮ್ಮ ಕೃಷ್ಣಪ್ಪ ಭತ್ತವ ಹೊಳಿಕೆ ಮಿಷಿನ್ ಕೊಡ್ತಾ ಇದೆ. ಇದು ಮಿಷಿನ್ನು ಭತ್ತ ಹೊಡಿಯೋದು. ನೋಡಿ ದೀಕ್ಷಿ ಗತ್ತು ಅಂತವನೇ. ಅವನೇನಾದ್ರು ಇಲ್ಲಿಗೆ ಬಂದರೆ ಕಳಿಸ್ತಾರೆ ಅವನ್ನ. ನೋಡಿ, ಇದು ಭತ್ತ. ಅಲ್ಲಿ ಕೃಷ್ಣಪ್ಪ, ನಮ್ಮ ಕೃಷ್ಣಪ್ಪ ಕಟ್ತದಲ್ಲ ಅದು ಭತ್ತ. ಇಲ್ಲಿ 2 ಕೃಷ್ಣಪ್ಪ ಅವೆ. ಒಂದು ಕೃಷ್ಣಪ್ಪ ಈ ಕೃಷ್ಣಪ್ಪ, ಇನ್ನೊಂದು ಆ ಕೃಷ್ಣಪ್ಪ. ಎಲ್ಲರಿಗೂ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ ಜೀವ. ಇವರು ನಮ್ಮ ಅತ್ತೆ, ಇವರು ವಿಜಯತ್ತೆ. ಇನ್ನೊಬ್ರು ಅಲ್ಲ, ಇವರು ದಾಸಿಯತ್ತೆ. ಇನ್ನೊಬ್ರು ದಾಸಿಯತ್ತೆ. ಇದು ರೈತರ ಜೀವನ. ಇದಾದ್ಮೇಲೆ ರೈತರು ಅಂದ್ರೆ ಗತ್ತು. ರೈತರು. ನಾನು ಇವೆಲ್ಲ ಮಾಡಿದ್ದೀನಿ ನೋಡಿ. ನಮ್ಮ ಡ್ಯಾಡಿ ಅವರು ನಮಗೋಸ್ಕರ ನಮ್ಮ ಅಪ್ಪ ಎಷ್ಟು ಕಷ್ಟ ಪಡ್ತಾನೆ. ನಮ್ಮ ಅಪ್ಪ ಬೆಳಗ್ಗೆ ಓದ್ತದ, ನಾನು ಹೋಗಕ್ಕಿಲ್ಲ, ನನ್ನ ಕೈಲಿ ಆಗಕ್ಕಿಲ್ಲ ಅಂತಂದೆ. ಅದಕ್ಕೆ ನಮ್ಮ ಅಪ್ಪನೇ ಬಂದು ಕಷ್ಟಪಡ್ತಾ ಇದೆ. ಇದು ರೋಡು, ಇದು ಕಡ, ಇದು ರೋಡು. ಇದು ನಮ್ಮ ಪುನಿಮಾವ್ರ ಮನೆ. ನಮ್ಮ ಪುನಿಮಾವ ಬೆಂಗಳೂರಲ್ಲಿ ದುಡ್ದ ಸಂಪಾದನೆ ಮಾಡ್ತಾವನೆ. ಅವ್ರ ಅಪ್ಪ ಅವ್ರು ಇಲ್ಲಿ ಕಷ್ಟಪಡ್ತಾವ್ರೆ. ಅವ್ರಪ್ಪ ಅಲ್ಲಿ ಇಷ್ಟು ಕಷ್ಟಪಡ್ತಾವ್ರೆ. ಹಿಂಗೆ ಮೆದೆ ಹಾಕೊಳ್ಳೋದು ಮೊದಲು. ಅದಾದಮೇಲೆ ಹಂಗೆ ಈ ಒಂದಿಷ್ಟು ಜನ ಹಾಳು ಮಾಡ್ಕೊಂಡು ಕಟ್ಟ ಕುಯ್ದು ಹಾಕ್ಕೊಂಡು ಹಿಂಗೆ ಮಿಷಿನ್ ಕೊಡ್ಕೊಂಡು ಅದು ಹಿಂದ್ಗಡೆ ಹುಲ್ಲು ಬರ್ತದೆ, ಆ ಕಡೆ ಭತ್ತ ಬರ್ತದೆ. ಭತ್ತ ಆ ಕಡೆ ತುಂಬ್ತವ್ರೆ ನೋಡಿ. ಭತ್ತ ತುಂಬ್ತಾರ ತುಂಬ್ತವ್ರೆ. ಕೃಷ್ಣಪ್ಪ ಅಲ್ಲ ಕಣಲ್ಲಿ, ಅಲ್ಲಿ ಭತ್ತ ಸುರಿತಾರೋರು ಸುನಂದಮ್ಮ. ಯಾವ ಜಯಮ್ಮ ಅವರು ಇದು ಮಾಡ್ತಾ ಇದ್ದಾರೆ ನೋಡಿ. ಇದು ಜೀವನ. ಓಕೆ, ಟಾಟಾ ಮಾಡಿಬಿಡಿ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಬೇಕು ಅಂತಂದರೆ
ಕಮೆಂಟ್ ಮಾಡಿ. ನಾನು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳಿಸ್ತೀನಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನ್ ರಕ್ಷೆ? ಜೈ ರೈತ, ಜೈ ರೈತ. ಖುಷಿ ಆಯ್ತಾ ಇದೆ ಇವ್ರಿಗೆ? ಯಾಕೆ ಖುಷಿ ಆಯ್ತದೆ ಒಂದ್ ಸ್ವಲ್ಪ ವಿವರಿಸಿ, ಯಾಕೆ ಖುಷಿ ಆಯ್ತು? ಬೆಲ್ಟ್ ಕಳ್ಕೊಂಡದೆ ಸ್ವಾಮಿ, ಮಿಸಿದು ಬೆಲ್ಟು ಯಾಕೆ ಕಳ್ಕತ್ತು? ಅದು ಬದಿ ಕ್ಷಣ ಜಾಸ್ತಿ ಹುಲ್ಲು ತಳ್ಬಿಟ್ರು, ಅದು ಮಿಷಿನ್ ಜಾಸ್ತಿ ಭತ್ತ ಬೀಳನೆ ಹಸಿ ಹುಲ್ಲಿತ್ತಲ್ಲ. ಈ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಖುಷಿ ಆಯ್ತೈತಿ? ತುಂಬಾ ಖುಷಿ ಆಯ್ತು, ಬಹಳ ಖುಷಿ. ಇವಾಗ ಎಷ್ಟು ಸಿಕ್ಕಿರೋದು? ಬೆಳಿಗ್ಗೆ ನಾಷ್ಟ ಆದ್ಮೇಲೆ. ಇವಾಗ ಹುಲ್ಲು ಹೊಡೆಯುವಾಗ ಇದ್ರಷ್ಟು ಖುಷಿ ಇನ್ಯಾವುದೂ ಆಗಲ್ಲ. ಮಿಷಿನ್ ಹೊಡಿಯುವಾಗ, ಭತ್ತದ ಮಿಷಿನ್ ಹೊಡಿಯುವಾಗ ಇದ್ರಷ್ಟು ಖುಷಿ ಇನ್ಯಾವುದು ಖುಷಿ ಇಲ್ಲ. ಊಟದ್ದು ಅವಾಗ ಒಂದು ಖುಷಿ ಸಿಗ್ತದೆ, ಮತ್ತೆ ಕಾಫಿ ಟೀ ತಂದಾಗ ಅವಾಗ ಒಂಚೂರು ಖುಷಿ ಸಿಗ್ತದೆ. ಆದ್ರೆ ಕಾಫಿ ಟೀ ಕೊಡ್ತಾರೆ, ಪುನಿ ಹೋಗಿ ಮಕ್ಕೆ ಕಾಫಿ ಇಲ್ಲ, ಟೀ ಇಲ್ಲ, ಸಾಕಾಗದೆ. ಪುನಿ ತಾವರಪ್ಪ ಅರುಣ ಅಲ, ಅಲ್ಲಿಂದ ಆರೋಗ್ಯವಾಲ ಪುದಿವರೇ ನಿಮ್ಮ ಬಗ್ಗೆ ಏನು ಮಾತಾಡ್ತಾ ಇಲ್ಲ ನಾವು. ನಿಜವಾಗ್ಲೂ ಭತ್ತ ಹೊಡಿಯುವಾಗ ಬಿಸಿದ ಹಾಪ ಹಾಕಿದ್ರೆ ಇದ್ರ ನೋಡಿ ಸಂತೋಷ ನೋಡಿ ಇಲ್ಲೇ ಕಾಣ್ತದೆ. ಅಲ್ಲಿ ನೋಡಿ ಜಗಳ ಆಡ್ತಿದ್ದಾರೆ, ಅದು ಫೈಟು, ಫುಲ್ ಫೈಟ್ ಆಡ್ತಾ ಇದಾರೆ ನೋಡಿ. ಅಲ್ಲಿ ಫುಲ್ ಫೈಟ್ ಅಂದ್ರೆ ಫೈಟು. ಏನು ಜಗಳೇನ ರಕ್ತೇನು ಬರಲ್ಲ ಇಲ್ಲಿ, ಸುಮ್ಮನೆ ಆಡ್ತಾರೆ ಖುಷಿಗೆ. ಅವ್ರಿಗೆ ಒಂಥರ ಖುಷಿ. ಈ ಖುಷಿ, ಈ ಸಂತೋಷ ಎಷ್ಟಿರಬೇಕು ಅಂತಂದ್ರೆ ಇನ್ನೂ ಜಾಸ್ತಿ ಆಗಬೇಕು ಅಂತಂದರೆ ರೈತರು ಬೆಳೆಯುವಂಥ ಬೆಳೆಗಳಿಗೆ ಜಾಸ್ತಿ ಬೆಲೆ ಸಿಗಬೇಕು. ಇಲ್ಲ ಅಂತಂದರೆ ಅಷ್ಟು ಬೇಜಾರು ಇದ್ದು ಬಿಡ್ತಾರೆ. ಅಲ್ಲೇ ನೋಡಿ ಫೈಟು ಫುಲ್ ಫೈಟು. ಗೌಡ್ರು ಅಂತ ಬಂದಿವಿ, ಕೂತ್ಕೊತೀವಿ. ನಾನು ಹೋಲ್ತೆ ಬಿಡ ಹೋಗ್ತಾರದೆ. ಫುಲ್ ಜಗಳ ನಡೀತದೆ, ಫುಲ್ ಫೈಟ್ ನಡೀತದೆ ಇಲ್ಲಿ. ಇವತ್ತು ಅದೆಷ್ಟು ತಲೆಗಳು ಉದ್ರೋಗ್ಬಿಟ್ಟವೋ, ಅದೆಷ್ಟು ಕೈ ಉದ್ರೋಗ್ಬಿಟ್ಟವೋ ಗೊತ್ತಿಲ್ಲ. ಫುಲ್ ಜಗಳ.